ಹಲೋ ಎಲ್ಲರಿಗೂ ನಮಸ್ಕಾರ. ಕಾಂಪಿಟೇಟಿವ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಸಂಚಿಕೆಯಲ್ಲಿ ತುಂಬ ಬಾರಿ ರಿಪೀಟ್ ಆಗಿರುವಂತಹ ಮತ್ತು ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಬಿಡಿಸೋಣ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ, ಮೊದಲನೆಯ ಪ್ರಶ್ನೆ, ಮೈಸೂರಿನ ಆರಂಭಿಕ ಒಡೆಯರ ಕಾಲದಲ್ಲಿ ಯಾರನ್ನು ನವಕೋಟಿ ನಾರಾಯಣ ಎಂದು ಕರೆಯಲಾಗಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಚಿಕ್ಕ ದೇವರಾಜ ಒಡೆಯರನ್ನು ನವಕೋಟಿ ನಾರಾಯಣ ಎಂದು ಕರೆಯಲಾಗಿತ್ತು. ಇವರಿಗೆ ಇದ್ದ ಬಿರುದು ಯಾವ್ಯಾವಪ್ಪ ಅಂದರೆ ರಾಜ ಜಗದೇವ, ಕರ್ನಾಟಕ ಚಕ್ರವರ್ತಿ, ತೆಂಕಣ ರಾಜ ಎಂಬ ಇವರ ಬಿರುದುಗಳಾಗಿದ್ದವು. ಇವರು 18 ಇಲಾಖೆಯ ಅಠಾರ ಕಚೇರಿಯನ್ನು ಪ್ರಾರಂಭಿಸಿದರು. ಎಷ್ಟು ಇಲಾಖೆ? 18 ಇಲಾಖೆಯ ಅಠಾರ ಕಚೇರಿಯನ್ನು ಪ್ರಾರಂಭಿಸಿದರು. ಯಾರು? ಚಿಕ್ಕದೇವರಾಜ ಒಡೆಯರು. ನೆಕ್ಸ್ಟ್, ಇವರು ಔರಂಗಜೇಬನಿಂದ 1687ರಲ್ಲಿ 3 ಲಕ್ಷ ರೂಗಳಿಗೆ ಬೆಂಗಳೂರನ್ನು ಗೇಣಿಗೆ ರೂಪದಲ್ಲಿ ಪಡೆದುಕೊಂಡರು. ಯಾರು? ಚಿಕ್ಕದೇವರಾಜ ಒಡೆಯರು ಬೆಂಗಳೂರನ್ನು 3 ಲಕ್ಷ ರೂಗಳಿಗೆ ಗೇಣಿಗೆ ರೂಪದಲ್ಲಿ ಬೆಂಗಳೂರನ್ನು ಪಡೆದುಕೊಂಡರು. ನೆಕ್ಸ್ಟ್ ಕ್ವೆಶನ್ನು, ಎರಡನೆಯ ಪ್ರಶ್ನೆ 1857ರ ದಂಗೆಯನ್ನು ಯಾರು ರಾಷ್ಟ್ರೀಯ ದಂಗೆ ನ್ಯಾಷನಲ್ ರೈಸಿಂಗ್ ಎಂದು ವಿವರಿಸಿದರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಬೆಂಜಮಿನ್ ಡಿಸ್ರೇಲಿ ಅವರು 1857ರ ದಂಗೆಯನ್ನು ರಾಷ್ಟ್ರೀಯ ದಂಗೆ ನ್ಯಾಷನಲ್ ರೈಸಿಂಗ್ ಎಂದು ವಿವರಿಸಿದರು. ಇವರು ಯುನೈಟೆಡ್ ಕಿಂಗ್ಡಮ್ನ 2 ಬಾರಿ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ನೆಕ್ಸ್ಟ್ ಕ್ವೆಶನ್, ಮೂರನೆಯ ಪ್ರಶ್ನೆ, ಕೆಳದಿ ರಾಜವಂಶದಲ್ಲಿನ ವೀರ ಮಹಿಳೆ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಚೆನ್ನಮ್ಮಾಜಿ ಸರಿಯಾದ ಉತ್ತರವಾಗಿದೆ. ಇವರು 1697ರವರೆಗೆ ಕೆಳದಿ ಸಂಸ್ಥಾನವನ್ನು ಆಳಿದ ವೀರ ಮಹಿಳೆಯಾಗಿದ್ದಾರೆ. ಯಾರು? ಚೆನ್ನಮ್ಮಾಜಿ ಕೆಳದಿ ಸಂಸ್ಥಾನವನ್ನು ಆಳಿದ ವೀರ ಮಹಿಳೆಯಾಗಿದ್ದಾಳೆ. ಇದಕ್ಕೆ ಸರಿಯಾದ ಉತ್ತರ, ಮೂರನೇದಕ್ಕೆ ಸರಿಯಾದ ಉತ್ತರ ಚೆನ್ನಮ್ಮಾಜಿ, ಆಪ್ಷನ್ ಸಿ. ನೆಕ್ಸ್ಟ್ ಕ್ವೆಶನ್ನು, ನಾಲ್ಕನೆಯ ಪ್ರಶ್ನೆ, ಈ ಕೆಳಗೆ ನೀಡಲಾದ 4 ಪದಗಳ ಜೋಡಿಗಳಲ್ಲಿ 3 ಜೋಡಿಗಳು ಯಾವುದೋ ಒಂದು ರೀತಿಯಲ್ಲಿ ಏಕರೂಪವಾಗಿವೆ ಮತ್ತು ಒಂದು ವಿಭಿನ್ನವಾಗಿರುವುದನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ನೋಡಿ, ಆಪ್ಷನ್ ಎ, ಲಕ್ಷದ್ವೀಪದ ರಾಜಧಾನಿ ಕರವಟ್ಟಿ ಸರಿಯಾದ ಉತ್ತರವಾಗಿದೆ. ಆಪ್ಷನ್ ಬಿ, ಅಂಡಮಾನ್ ನಿಕೋಬಾರ್ ದ್ವೀಪಗಳು ಪೋರ್ಟ್ ಬ್ಲೇರ್ ಸರಿಯಾದ ಉತ್ತರವಾಗಿದೆ. ಆಪ್ಷನ್ ಸಿ, ದಮನ್ ಮತ್ತು ದಿಯು ರಾಜಧಾನಿ ದಮನ್ ಸರಿಯಾಗಿದೆ. ಲಡಾಖ್ ಮತ್ತು ಶ್ರೀನಗರ ಇದು ಸರಿಯಾಗಿಲ್ಲ, ತಪ್ಪಾಗಿದೆ. ಯಾಕಂದರೆ ಲಡಾಖ್ನ ರಾಜಧಾನಿ ಲೇಹ ಆಗಿದೆ. ಶ್ರೀನಗರ ಬಂದ್ಬಿಟ್ಟು ಜಮ್ಮು ಮತ್ತು ಕಾಶ್ಮೀರದ್ದಾಗಿದೆ. ಆದ್ದರಿಂದ ಇದು ತಪ್ಪಾದ ಹೇಳಿಕೆ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ನೆಕ್ಸ್ಟ್ ಕ್ವೆಶನ್, ಐದನೆಯ ಪ್ರಶ್ನೆ, ಕನ್ನಡದ ಮೊದಲ ಶಾಸನ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಹಲ್ಮಿಡಿ ಶಾಸನವಾಗಿದೆ. ಆಪ್ಷನ್ ಸಿ, ಹಲ್ಮಿಡಿ ಶಾಸನ ಸರಿಯಾದ ಉತ್ತರವಾಗಿದೆ. ಇದು ಕ್ರಿಸ್ತ ಶಕ 450ರಲ್ಲಿ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದಲ್ಲಿ ಕಂಡುಬರುತ್ತದೆ. ಯಾವುದು? ಹಲ್ಮಿಡಿ ಶಾಸನ ಎಲ್ಲಿ ಅಂದ್ರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದಲ್ಲಿ ಕಂಡುಬರುವ ಕನ್ನಡದಲ್ಲಿ ದೊರೆತ ಮೊದಲ ಶಾಸನವಾಗಿದೆ. ಹಲ್ಮಿಡಿ ಶಾಸನ ಕನ್ನಡದಲ್ಲಿ ದೊರೆತ ಮೊದಲ ಶಾಸನವಾಗಿದೆ. ಇದು ಕದಂಬ ದೊರೆಯಾದ ಯಾರು? ಕದಂಬ ದೊರೆಯಾದ ಕಾಕುತ್ಸವರ್ಮನ ಬಗ್ಗೆ ತಿಳಿಸುವಂತಹ ಶಾಸನವಾಗಿದೆ. ಈ ಶಾಸನವು 1936ರಲ್ಲಿ ಎಂ ಎಚ್ ಕೃಷ್ಣರವರಿಂದ ಸಂಶೋಧಿಸಲ್ಪಟ್ಟಿದೆ. ಯಾವ ಶಾಸನ? ಹಲ್ಮಿಡಿ ಶಾಸನವು ಎಂ ಎಚ್ ಕೃಷ್ಣರವರಿಂದ ಸಂಶೋಧಿಸಲ್ಪಟ್ಟಿದೆ. ನೆಕ್ಸ್ಟ್ ಕ್ವೆಶನ್ನು, ಆರನೆಯ ಪ್ರಶ್ನೆ, ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾರನ್ನು ಗುರುತಿಸಲಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬಸವೇಶ್ವರರನ್ನು ಗುರುತಿಸಲಾಗಿದೆ. ಇವರು 12ನೇ ಶತಮಾನದವರು. ಯಾರು? ಬಸವಣ್ಣನವರು 12ನೇ ಶತಮಾನಕ್ಕೆ ಸಂಬಂಧಿಸಿದ್ದಾರೆ. ಇವರು ಅನುಭವ ಮಂಟಪವನ್ನು ಸ್ಥಾಪಿಸಿದರು. ಈ ಅನುಭವ ಮಂಟಪವು ಎಲ್ಲಿದೆಯಪ್ಪ ಅಂದರೆ ಇದು
ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಸ್ಥಾಪಿಸಲಾಯಿತು. ಅನುಭವ ಮಂಟಪವನ್ನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಸ್ಥಾಪಿಸಲಾಯಿತು. ಇವರು ಬಸವೇಶ್ವರರು ಕಾಯಕವೇ ಕೈಲಾಸ ಎಂದು ಸಾರಿದರು. ಕಾಯಕವೇ ಕೈಲಾಸ ಎಂದು ಸಾರಿದರು. ಇವರ ಸಿದ್ಧಾಂತ ಯಾವುದಪ್ಪ ಅಂದರೆ, ಬಸವಣ್ಣರ ಸಿದ್ಧಾಂತ ಯಾವುದು ಅಂದರೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಇವರ ಅಂಕಿತ ನಾಮ ಯಾವುದು ಅಂದರೆ ಕೂಡಲ ಸಂಗಮ ಇವರ ಅಂಕಿತ ನಾಮವಾಗಿತ್ತು. ಬಸವಣ್ಣರದವರದು ಅಂಕಿತ ನಾಮವಾಗಿತ್ತು. ಕೂಡಲ ಸಂಗಮ ಅಂಕಿತ ನಾಮವಾಗಿತ್ತು. ನೆಕ್ಸ್ಟ್ ಕ್ವಶನ್ 7ನೇ ಪ್ರಶ್ನೆ. ಮನೆಯ ಅಡುಗೆ ತ್ಯಾಜ್ಯವನ್ನು ನಿರ್ವಹಿಸುವ ಅತ್ಯುತ್ತಮ ಮಾರ್ಗವೆಂದರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಿಶ್ರ ಗೊಬ್ಬರವಾಗಿದೆ. ಇದಕ್ಕೆ ಸರಿಯಾದ ಉತ್ತರವಾಗಿದೆ. 7ನೇದಕ್ಕೆ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ನು 8ನೇ ಪ್ರಶ್ನೆ. ವಿಜಯನಗರ ಸಾಮ್ರಾಜ್ಯದ ಮುಖ್ಯ ದೇವತೆ ಯಾರಾಗಿದ್ದರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶ್ರೀ ವಿರೂಪಾಕ್ಷ ದೇವತೆ ಆಗಿತ್ತು. ಈ ವಿಜಯನಗರ ಸಾಮ್ರಾಜ್ಯವನ್ನು ಅಕ್ಕಬುಕ್ಕರಿಂದ 1336ರಲ್ಲಿ ಸ್ಥಾಪಿಸಲಾಯಿತು. ಇವರ ರಾಜ್ಯ ಲಾಂಛನ ಯಾವುದಾಗಿತ್ತಪ್ಪ ಅಂದರೆ ವರಹ ರಾಜ್ಯ ಲಾಂಛನವಾಗಿತ್ತು. ಇದು ವಿಜಯನಗರ ಸಾಮ್ರಾಜ್ಯದ ಹಂಪಿಯನ್ನು ಎಷ್ಟರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಯಿತು ಅಂದರೆ 1986ರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಯಿತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಿರೂಪಾಕ್ಷ. ನೆಕ್ಸ್ಟ್ ಕ್ವಶನ್ 9ನೇ ಪ್ರಶ್ನೆ. ಜಾಗತಿಕ ತಾಪಮಾನದಲ್ಲಿ ಪಾತ್ರವಹಿಸುವ ಇಂಗಾಲದ ಡೈಆಕ್ಸೈಡ್ ನಂತಹ ಅನಿಲಗಳನ್ನು ಡ್ಯಾಶ್ ಎಂದು ಕರೆಯಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಸಿರು ಮನೆ ಅನಿಲ ಎಂದು ಕರೆಯಲಾಗಿದೆ. ನೆಕ್ಸ್ಟ್ ಕ್ವಶನ್ 10ನೇ ಪ್ರಶ್ನೆ. ಸೈಲೆಂಟ್ ವ್ಯಾಪಾರವನ್ನು ನಡೆಸುವವರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೈಬೀರಿಯಾದ ಚುಕ್ಚೇಸ್ರವರು ಸೈಲೆಂಟ್ ವ್ಯಾಪಾರವನ್ನು ನಡೆಸುವವರಾಗಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ 11ನೇ ಪ್ರಶ್ನೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಯಾವಾಗ ದಿವಾಣಿ ಹಕ್ಕು ಆದಾಯ ಸಂಗ್ರಹಿಸುವ ಹಕ್ಕುಗಳು ಬಂಗಾಳ, ಬಿಹಾರ, ಒರಿಸ್ಸಾಗಾಗಿ ದೊರೆಯಿತು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1765ರಲ್ಲಿ ದೊರೆಯಿತು. ನೆಕ್ಸ್ಟ್ ಕ್ವಶನ್ 11ನೇ ಪ್ರಶ್ನೆ. ಕ್ಯಾಲ್ಸಿಯಂ ಹೀರುವಿಕೆಗೆ ಅಗತ್ಯವಾದ ವಿಟಮಿನ್ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ವಿಟಮಿನ್ ಡಿ ಸರಿಯಾದ ಉತ್ತರವಾಗಿದೆ. ಇದು ಸೂರ್ಯನಿಂದ ನೇರವಾಗಿ ದೊರೆಯುವಂತಹ ವಿಟಮಿನ್ ಆಗಿದೆ. ಇದು ದೇಹದಲ್ಲಿ ಉತ್ಪತ್ತಿಯಾಗುವಂತಹ ವಿಟಮಿನ್ ಕೂಡ ಆಗಿದೆ. ನೆಕ್ಸ್ಟ್ ಕ್ವಶನ್ 12ನೇ ಪ್ರಶ್ನೆ. ಭಾರತವು ಈ ಕೆಳಗಿನ ಯಾವ ದೇಶದ ಸಹಕಾರದೊಂದಿಗೆ ಬರಾಕ್ 8 ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದೆ ಅಂದರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ರೇಲ್ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್ 13ನೇ ಪ್ರಶ್ನೆ. ಇಸ್ರೋ ಯಾವಾಗ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 15ನೇ ಆಗಸ್ಟ್ 1969ರಲ್ಲಿ ಇಸ್ರೋವನ್ನು ಸ್ಥಾಪಿಸಲಾಯಿತು. ಇಸ್ರೋದ ಲಾಂಗ್ ಫಾರ್ಮ್ ಏನಂತ ಕೇಳಿದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಆಗಿದೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಬೆಂಗಳೂರಿನಲ್ಲಿ ಕಂಡುಬರುತ್ತದೆ. ಇಸ್ರೋದ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಕ್ವಶನ್ 14ನೇ ಪ್ರಶ್ನೆ. 15ನೇ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ. ದೇಹದ ತೂಕ ಡ್ಯಾಶ್ದಲ್ಲಿ ಗರಿಷ್ಠವಾಗಿರುತ್ತದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಭೂಮಿಯ ದ್ರವಗಳು ಸರಿಯಾದ ಉತ್ತರವಾಗಿದೆ. ಮಾನವ ದೇಹದ ತೂಕವು ಭೂಮಿಯ ಸಮಭಾಜಕ ವೃತ್ತದಿಂದ ದ್ರವದ ಕಡೆಗೆ ಸಾಗಿದಂತೆ ಹೆಚ್ಚಾಗುತ್ತಾ ಹೋಗುತ್ತದೆ. ಆದರೆ ದ್ರವ್ಯರಾಶಿಯಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಈ ಸಂಚಿಕೆಯನ್ನು ಮುಗಿಸೋಣ. ಈ ತರಗತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.